ನಾನು ವಲೇರಿಯನ್ ರೊಡ್ರಿಗಸ್, ಅನುಗ್ರಹ ವಿವಿಧ ಉದ್ದೇಶ ಸಹಕಾರಿ ಸಂಘ ಉಜಿರೆ ಇದರ ಅಧ್ಯಕ್ಷರಾಗಿ ನಾನು 10 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮೊಂದಿಗಿದ್ದಾರೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ಅನಿಲ್ ಪ್ರಕಾಶ್ ಡಿಸೋಜ, ಅದೇ ರೀತಿ ನಿರ್ದೇಶಕರಾದ ವಲೇರಿಯನ್ ಕ್ರಾಸ್ತಾ, ಗೀತಾ ಪೆಲ್ಸಿಯಾನ ಡಿಸೋಜ, ಫೆಲಿಕ್ಸ್ ಡಿಸೋಜ, ರೋಷನ್ ರೊಡ್ರಿಗಸ್ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂಥ ವಿಲ್ಸನ್ ನೆಲ್ಸನ್ ಮೋನಿಸ್ ಹಾಗೂ ಸಿಬ್ಬಂದಿ ವರ್ಗದವರು. ನಮ್ಮ ಸಂಘದಲ್ಲಿ ಸಾಮಾಜಿಕ ಕಾರ್ಯಕ್ರಮ ಅಂದರೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಒಂದು ಉದ್ದೇಶ ಇದೆ. ಆ ಪ್ರಕಾರ ನಾವು ಪ್ರತಿ ವರ್ಷ ಎಲ್ಲಿಯಾದರೂ 1-2 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಾವು ಈ ವರ್ಷ ನಮಗೆ ಸೆಪ್ಟೆಂಬರ್ 8ರಂದು ನಮ್ಮ ಇದರ ಮುಖ್ಯಸ್ಥರಾದ ಮಾನ್ಯ ಪೌಲೋಸ್ರವರು ಸಿಕ್ಕಿದಾಗ ನನಗೆ ತಕ್ಷಣ ಹೊಳೆಯಿತು, ಯಾಕೆ ನಾವು ಶಿವನಾಶ್ರಮದಲ್ಲಿ ಕೂಡ ಈ ವರ್ಷ ಒಂದು ಕಾರ್ಯಕ್ರಮ ನಡೆಸಬಾರದು ಅಂತೇಳಿ. ಆ ಪ್ರಕಾರ ನಾವು ಮುಂದುವರೆದು ಇಂದು ಬಂದಿದ್ದೇವೆ. ನಾನು ಕಳೆದ 27 ವರ್ಷಗಳಿಂದ ಈ ಸಂಸ್ಥೆಯ ಪರಿಚಯವನ್ನು ತಿಳಿದುಕೊಂಡಿದ್ದೇನೆ. ಕಳೆದ ಮೊದಲು ಕೂಡ 1-2 ಸಲ ಇಲ್ಲಿಗೆ ಬಂದದ್ದುಂಟು. ಈ ಸಲ ನಮಗೆ ಬರಲು ಬಹಳ ಸಂತೋಷ ಆಗ್ತಿದ್ದೆ. ಯಾಕೆಂದ್ರೆ ನಮ್ಮಂತೆಯೇ ವಿವಿಧ ರೀತಿಯ ಶಾರೀರಿಕ ರೀತಿಗಳ ಜನರು ಇಲ್ಲಿ ಇದ್ದಾರೆ. ಅವರೊಂದಿಗೆ ಆನಂದಿಸಲು, ಅವರೊಂದಿಗೆ ದಿವಸ ಕಳೆಯಲು ನಮಗೆ ಬಹಳ ಸಂತೋಷ ಆಗ್ತಿದೆ. ಹಾಗೂ ನಮ್ಮ ಸಂಘದಿಂದ ನೀಡುವಂತ ಈ ಹಣಕಾಸು ಕೂಡ ಒಂದು ಅತ್ಯಂತ ಪ್ರಯೋಜನಕಾರಿ ಎಂದು ನನಗೆ ಅನಿಸ್ತಾ ಇದೆ. ನಾನು ಸಮಾಜದ ಹಲವು ಮಂದಿ ಇಲ್ಲಿ ಸಹಕಾರ ನೀಡುವಂಥದ್ದು ನಾನು ನೋಡ್ತಾ ಇದ್ದೇನೆ. ಕೆಲವರು ಮದುವೆ ಸಮಾರಂಭಗಳನ್ನು, ಬರ್ತ್ಡೇ ಪಾರ್ಟಿಗಳನ್ನು ಇಲ್ಲಿ ಆಚರಿಸುವುದನ್ನು ನಾನು ಕೇಳ್ತಾ ಇದ್ದೇನೆ. ನಿಜವಾಗಿಯೂ ಪ್ರತಿಯೊಬ್ಬರು ಈ ಸಂಸ್ಥೆಯ ಇಂಥ ಒಂದು ಉತ್ತಮ ಕಾರ್ಯವನ್ನು ಗಮನಿಸಿ ಪ್ರತಿಯೊಬ್ಬರು ಇಲ್ಲಿ ಏನಾದರೂ ಕೈಲಾದ ಸೇವೆಯನ್ನು ನೀಡುವಲ್ಲಿ ನಾನು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ. ನಮ್ಮ ಬೈಬಲ್ ಹೇಳ್ತದೆ, 10ನೇ 1 ಪಾಲನ್ನು, ಆದಾಯದ 10ನೇ 1 ಪಾಲನ್ನು ಈ ಸಮಾಜಕ್ಕೆ ನೀಡು ಅಂತೇಳಿ. ನಿಜವಾಗಿಯೂ ಇಂಥ ಒಂದು ಬೈಬಲ್ ವಾಕ್ಯವು ನಮಗೆ ಪ್ರೇರಣೆ ನೀಡ್ತಾ ಇದೆ. ಪ್ರತಿಯೊಬ್ಬರು ಕೂಡ ತಮಗೆ ಏನು ಆಗ್ತದೆ ಅಂದರೆ ಯಾವುದೇ ಒಂದು ರೀತಿಯಲ್ಲಿ ಈ ಸಂಸ್ಥೆಗೆ ಸಹಾಯ ನೀಡಿದಲ್ಲಿ ಇಲ್ಲಿ ಇರುವಂತ ಸುಮಾರು 400ರಷ್ಟು ಬಂಧು ಭಗಿನಿಯರಿಗೆ ಖಂಡಿತವಾಗಿಯೂ ಸಹಾಯ ಆಗ್ತದೆ ಎಂಬುದು ನನ್ನ ಒಂದು ಅನಿಸಿಕೆ.